ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾರದಮ್ಮ, ನೀನ್ ಮಾಡ್ಲಿಕ್ಕೆ ಹೊರಟಿರೋ ಕೆಲ್ಸಕ್ಕೆ ಸಹಕಾರ ಕೊಡ್ತೀವಂತ ಹೇಳಿದ್ಮೇಲೂ ಏನ್ ಯೋಚನೆ ಮಾಡ್ತಾ ಇದೀಯಾ? ಹೊಸದಾಗೇನಾದ್ರೂ ಯೋಚನೆ ಮಾಡ್ತಾ ಇದ್ಯಾ ಅಥವಾ ಇದನ್ನೇ ಯೋಚನೆ ಮಾಡ್ತಾ ಇದ್ಯಾ? ಹೊಸದೇನು ಅಲ್ಲ ಕಣ್ರವ. ಆ ವೀರಭದ್ರ ಏನೋ ಮಾಡಕೊಂಟವನಿ ಅಂತ ನನ್ನ ಮನ್ಸು ಹೇಳ್ತೈತೆ. ಅವನಿಡೋ ಪ್ರತಿಯೊಂದು ಹೆಜ್ಜೆನೂ ನನಗೆ ಗೊತ್ತೈತೆ. ಅದನ್ನ ತಡೆಯೋ ಶಕ್ತಿನೂ ನನಗೈತೆ. ಇನ್ನೊಂದ್ಕಿಂತ ನನ್ನ ಮಕ್ಳನ್ನ ನೋಡ್ಬೇಕು, ಅವು ಮನ್ಯಾಗ ಹೆಂಗಿರ್ತವೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಆಸೆ ಕಣವ ನನಗೆ. ತಾಯಿ ಮನ್ಸು 1000 ಸಲ ಮಕ್ಳನ್ನ ನೋಡಿದ್ರು ಸಾಕಾಗಲ್ಲ ಶಾರದಮ್ಮ. ನೀನೇನ್ ಯೋಚನೆ ಮಾಡ್ಬೇಡ, ನಿನ್ ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ. ಆದ್ರೆ ಅವರು ನಿನ್ನನ್ನು ನೋಡೋ ಹಾಗಿಲ್ವಲ್ಲ, ಏನ್ ಮಾಡ್ತೀಯ ಶಾರದಮ್ಮ? ಇನ್ನೇನ್ ಮಾಡೋದವ, ಇದ್ದೇ ಆಯ್ತಲ್ಲ, ಮುಸ್ಕಾಕೊಂಡು ಹೋಯ್ತೀನಿ. ರಾಜು, ನೀನ್ ಹೋಗಿ ಟೀ ತಗೊಂಡ್ ಬಾ. ಏನ್ ಹೇಳಿ ಗೌಡ್ರೆ, ನಮ್ ಶಿವನ್ಗೆ ಹಿಂಗ ಆಗ್ಬಾರ್ದಿತ್ತು. ತಂಗಿ ಮದ್ವೆ ಮುಗ್ದಿದೆ ತಡ, ಮದ್ವೆ ಹರಾಜ್ ಅಂದ್ರೆ ಏನರ್ಥ? ಮದುವೆಗೆ ಅಂತ ಸಾಲ ಮಾಡಿದ, ಆ ದುಡ್ಡ ಯಾರು ಕರ್ಕೊಂಡು ಹೋದ್ರೆ ಏನೋ. ಮನೆ ತುಂಬಾ ಹೆಣ್ಮಕ್ಳು, ಮನೆ ಹರಾಜ್ಗಾದ್ರೆ ಹೆಣ್ಮಕ್ಳನ್ನ ಕರ್ಕೊಂಡು ಎಲ್ಲೋಗ್ತಾನೇನೋ ಪಾಪ. ಶಾರದಮ್ಮ, ನಿನ್ ಮನೆ ಹರಾಜ್ ಹಾಕ್ತಿದ್ಯಂತೆ. ನಾನು ಹೇಳಿಲ್ವಾ ಮೇಡಮರೇ, ಆ ವೀರಭದ್ರ ಸುಮ್ಕಿರಕ್ಕಿಲ್ಲ ಅಂತ. ಇದೆಲ್ಲ ಅವಂದೇ ಆಟ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಆದರೆ ನಾನು ಈಗ ಯೋಚನೆ ಮಾಡ್ತಾ ಸುಮ್ಮನೆ ಕೂರಕ್ಕಿಲ್ಲ. ಮದುವೆ ಮನೆಯಿಂದ ತಂದ 10 ಲಕ್ಷ ರೂಪಾಯಿ ನನ್ನ ಜೊತೆನೇ ಐತೆ. ಏನಾದರೂ ಮಾಡಿ ಅದನ್ನು ಶಿವಗೊಪ್ಸಿ ನನ್ನ ಮನೆ ಉಳಿಸ್ಕೊತೀನಿ. ಶಿವು ಮನೆ ಹರ ನನ್ನ ಮಗಳು ತಲೆ ತಿರುಗಿ ಬಿದ್ದವಳೆ. ಇವ್ ನೋಡಿದ್ರೆ ಆ ಹಿಡಿಮೆನ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಕೂತವನೆ. ಇವತ್ತು ಏನಾರಾಗ್ಲಿ ಮಾನ ಮರ್ಯಾದೆ ಕಳೆದು ಬಿಡ್ತೀನಿ. ಏ ಸೀನಾ, ಬರ್ಲ ಆಚೆಗೆ. ಬೇರೆ ಆದ್ರೆ ಹೊರಗೆ ಬರ್ಲ ಮಳ್ಸೀನಾ. ಏಯ್ ಮಾವ, ಯಾಕೆ ಹಿಂಗ್ ಕೂಕತಾ ಇದೀರ? ಒಸಿ ಮರೆಗೆ ಬನ್ನಿ ಮಾತಾಡವ. ಯಾವನ್ಲ ಮಾವ, ಮರೆಗ್ ಬಾ ಅಂತೀಯ? ಇದುವರೆಗೂ ಮರೆನಲ್ಲೇ ನನ್ನ ಮಗಳನ್ನ ಪ್ರೀತಿ ಮಾಡಿದೆ, ಮರೆನಲ್ಲೇ ಅವಳಿಗೆ ಮಾತು ಕೊಟ್ಟೆ, ಮರೆನಲ್ಲೇ ನಿಮ್ಮವ್ವನ್ ಕರ್ಕೊಂಬಂದು ಅವಳ ತವನು ಮಾತು ಕೊಡಿಸ್ದೆ. ಇಷ್ಟೆಲ್ಲ ಮಾಡಿ ಮರೆನಲ್ಲೇ ಮದುವೆ ಆಗಿ ನನ್ನ ಎದುರೇ ನಿಂತಿದ್ಯಲ್ಲ, ನಿಂಗೆ ಎಷ್ಟ ಧೈರ್ಯ ನಿನ್ಗೆ? ಏನವಾ ಲೀಲವ, ನೀವೇ ನಮ್ ಬೀಗ್ರು, ಪಿಂಕಿನೇ ನಮ್ಮನೆ ಸೊಸೆ, ಮದುವೆ ಮಾಡ್ಕೊಂಡು ಮನೆ ಕರ್ಕ ಬರ್ತೀನಿ. ನನ್ ಗಂಡ ಏನಾರ ಕೇಳಿದ್ರೆ ಶಿವು ಪಾರ್ವತಿಗೆ ಒಂದ್ ನ್ಯಾಯ, ನನ್ ಮಗಿಗೆ ಒಂದ್ ನ್ಯಾಯನ ಅಂತ ಕೇಳ್ತೀನಿ ಅಂದೆ. ಎಲ್ರವ ನ್ಯಾಯ? ಅವ್ವ ಮಗ ಸೇರ್ಕೊಂಡು ನನ್ ಮಗಳಿಗೆ ಮಾಡ್ದಲ್ಲ ಅನ್ಯಾಯನ. ಅಯ್ಯೋ, ನೀವ್ ಹಿಂಗ್ ಕೂಕೊಂಡ್ರೆ ನಾವ್ ಏನು ಅಂತ ಹೇಳೋಣ? ಹೊಸ ಮೆತ್ತಗ್ ಮಾತಾಡೋಣ. ಆ ಮದ್ವೆ ಹೆಂಗ್ ನಡೀತು ಅಂತ ಕೇಳಿಸ್ಕೊಂಡ್ಬಿಟ್ರೆ ಕಣ್ಣಾಗೆ ನೀರ್ ಹಾಕೊಂಡ್ಬಿಡ್ತೀರ ಕಣಣ್ಣ. ಹೌದು ಕಣ್ ಮಾವ, ನಮ್ಮಪ್ಪ ಬಲವಂತವಾಗಿ ಕರ್ಕೊಂಡು ಹೋಗಿ ನನಗ್ ಮಾತಾಡಕ್ಕೂ ಬಿಡದೆ ಮದುವೆ ಮಾಡಿಸ್ಬಿಟ್ಟ. ದೇವಸ್ಥಾನದಲ್ಲಿ ನೀವೇ ಹೇಳಿದ್ರು ತಾನೆ, ಆ ಹುಡ್ಗಿಗೆ ಹಂಗಾಗೋಯ್ತಂತೆ, ಯಾರೋ ಪುಣ್ಯಾತ್ಮ ಬಂದಂತೆ ಅಂತವ. ಓ ಮಾವ, ದೇವಸ್ಥಾನದ ಹತ್ರ ಪುಣ್ಯಾತ್ಮ ಅನ್ಬಿಟ್ಟು ಈಗ ಮನೆ ತಗೊಂಡ್ಬಿಟ್ಟು ಸುಳ್ಸಿನ ಕಳ್ಸಿನ ಮಳ್ಸಿನ ಅಂತಿದ್ರಲ್ಲ ಮಾವ. ಏಯ್, ಅಲ್ಲಿ ಏನಾರ ಆಗ್ಲಿ, ನೀನ್ ನನ್ನ ಮಗಳನ್ನ ಪ್ರೀತಿಸ್ದೆ ಆ ಡುಮ್ಮಿಗೆ ತಾಳಿ ಕಟ್ಟಿದ್ದಿದ್ರೆ ನೀನ್ ಪುಣ್ಯಾತ್ಮ ಅಂತ ತಲೆ ಮೇಲೆ ಒತ್ಕೊಂಡು ಮೆರವಣಿಗೆ ಮಾಡಿಸ್ತಾ ಇದ್ದೆ. ಆದ್ರೆ ನೀನ್ ಯಾರನ್ನಪ್ಪ ಪ್ರೀತಿ ಮಾಡಿದ್ದು? ನನ್ನ ಮಗಳಂತಾನೆ. ರಶ್ಮಿ ಮದ್ವೆ ಆದ್ಮೇಕೆ ದೇವಸ್ಥಾನಕ್ಕೆ ಕರ್ಕೊಂಬಂದು ತಾಳಿ ಕಟ್ಸೋಣ ಅಂತ ಹೇಳಿ ಕಟ್ಕೊಂಡಿರೋ ಹೆಂಡ್ತಿನ ಕರ್ಕೊಂಬಂದು ನನ್ನ ಮಗಳ ಪಕ್ಕದಲ್ಲಿ ನಿಲ್ಲಿಸ್ತೀಯಲ್ಲ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಅಣ್ಣ, ನಮ್ಮ ಮನೆಯವ್ರ ಬಗ್ಗೆ ನಿಂಗೆ ಗೊತ್ತಲ್ಲಣ್ಣ, ನಮಗ್ ಮಾತಾಡಕ್ಕೆ ಬಿಡ್ಲಿಲ್ಲ ಕಣಣ್ಣ. ಸೀನಾ 10 ಲಕ್ಷ ರೂಪಾಯಿ ಕದ್ದವನೆ ಅಂತ ಆರೋಪ ಹೊರಿಸಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ಅನ್ನೋದ್ರೊಳಗೆ ಮದ್ವೆನೇ ಮಾಡಿಸ್ಬಿಟ್ರು ಕಣಣ್ಣ. ಅಣ್ಣ, ಪಿಂಕಿಗೆ ಯಾವತ್ತೂ ಅನ್ಯಾಯ ಆಗ್ಬಾರ್ದು ಅಂತ ಬದುಕಿರೋ ಜನ ಅಣ್ಣ ನಾವು. ಸುಮ್ನಿರಿ ಸಾಕು, ನಾನು ಕಂಡಿದ್ದೀನಿ ನಿಮ್ಮ ನಾಟಕಗಳನ್ನ. ಪ್ರೀತಿಸೋದು ಒಬ್ಬಳನಂತೆ, ಕಟ್ಕೊಳ್ಳೋದು ಇನ್ನೊಬ್ಬಳನಂತೆ. ಇಬ್ಬಿಬ್ರು ಎಂಡ್ರನ್ನ ಕಟ್ಕೊಳಕ್ಕೆ ಸಾಕ್ಷಾತ್ ಶ್ರೀನಿವಾಸ ಅನ್ಕೊಂಡಿದ್ದೀರ ನಿಮ್ ಮಗನ್ನ. ಮಾವ, ನಿಮ್ ಕಾಲಿಗೆ ಬೀಳ್ತೀನಿ ಮಾವ, ಒಸಿ ಮೆತ್ತಗ್ ಮಾತಾಡಿ. ಆ ಡುಮ್ಮಿ ಏನಾರ ಕೇಳಿಸ್ಕೊಂಡ್ರೆ ಹೋಗಿ ಶಿವಣ್ಣಂಗ ಹಾಕೊಟ್ಬಿಡ್ತಾಳೆ. ಆ ಶಿವಣ್ಣಂಗೆ ಏನಾರ ಗೊತ್ತಾಯ್ತು ಅಂದ್ರೆ ಸೀದಾ ಬಂದು ನನ್ನ ಮೆಟ್ರೆ ಹೆಸರು ಸಾಯಿಸ್ಬಿಡ್ತಾನೆ. ಶಿವಣ್ಣ ತಂಗಿರ ವಿಷಯದಲ್ಲಿ ಹೊಸಿ ರಾಗು, ಅದಕ್ಕೆ ಮೆತ್ತಗ್ ಮಾತಾಡಿ ಮಾವ. ನನ್ನ ಮಗಳಲ್ಲಿ ಸತ್ತು ಬದುಕವಳೆ.
ದೇವಸ್ಥಾನದಾಗ ನೀನು ಕೈ ಮುಗಿದು ಕೇಳ್ಕೊಂಡೆ ಅಂತ ನಿಮ್ಮ ಅಪ್ಪಂತವ ನಾನು ಏನು ಹೇಳಲಿಲ್ಲ. ಹಂಗಂತ ಸುಮ್ನಿರೋ ಮಗ ನಾನಲ್ಲ. ಈ ವಿಷಯನ ಎಲ್ಲೆಲ್ಲ ತಗೊಂಡೋಗ್ತೀನಿ ನೋಡ್ತಿರೋ. ದೇವಸ್ಥಾನದಾಗ ನೀನು ಕೈ ಮುಗಿದು ಕೇಳ್ಕೊಂಡೆ ಅಂತ ನಿಮ್ಮ ಅಪ್ಪಂತವ ನಾನು ಏನು ಹೇಳಲಿಲ್ಲ. ಹಂಗಂತ ಸುಮ್ನಿರೋ ಮಗ ನಾನಲ್ಲ. ಈ ವಿಷಯನ ಎಲ್ಲೆಲ್ಲ ತಗೊಂಡೋಗ್ತೀನಿ ನೋಡ್ತಿರೋ. ಅಯ್ಯೋ ಅಣ್ಣ, ಹಂಗ್ ಮಾತ್ರ ಮಾಡ್ಬೇಡಿ, ನನ್ನ ಅಕ್ಕ ಅನ್ಕೊಳ್ಳಿ. ಅಕ್ಕ ಅನ್ಕೊಂಡಿದ್ದಕ್ಕೆ ಇಟ್ಬಿಟ್ಟಿಯಲ್ಲ ಬೊತ್ತಿನ. ಇನ್ನು ನಂಬಕ್ಕೆಲ್ಲ ನಾನ್ ನಿಮ್ಮನ್ನ ಕರಿಯ ಹುಡುಗಿನ ಎಲ್ಲ ಹೇಳ್ಬಿಡ್ತೀನಿ. ಅವ ನಿಮ್ ತಮ್ಮ ಅಂತೀನಿ ಮಾವ. ಇವತ್ತು ಒಂದಿನ ನಾನು ಬಿಟ್ಬಿಡಿ, ನಾಳೆ ಬಂದು ಎಲ್ಲ ವಿಷಯ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿ ನನ್ ಮಗಳು ಸತ್ತು ಬದುಕ್ತಾವಳೆ, ಇವ್ನು ಇನ್ನೊಂದ್ಕಿಂತ ಸಿಕ್ಕಿ ಮಾತಾಡ್ತಾನಂತೆ. ಏಯ್, ಹೋಗ. ಅಯ್ಯೋ ಶಿವನೇ, ಪಿಂಕಿ ವಿಷಯ ಇವಳಿಗೇನಾರ ಗೊತ್ತಾಗ್ಬಿಡ್ತಾ? ನನ್ನ ಅತ್ತಿಗೆ ಕಲ್ಸಿದ ಪಾಠ ಇದು. ಗಂಡಂಗ್ ಯಾವನಾದ್ರೂ ಅವಮಾನ ಮಾಡಿದ್ರೆ ಕಾಳಿ ಆಗ್ಬೇಕು. ಏಯ್, ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ ನೀನು? ಯಾಕೆ ಕಾಣಿಸ್ತಿಲ್ವಾ? ನಿನ್ ಪಕ್ಕದಲ್ಲಿ ನಿಂತವನಲ್ಲ ಮೋಸ್ಗಾರ. ಕಳಿಸಿ ಕಡೆಗೆ ಸಿಗುತ್ತ ತೋರಣ ಕಟ್ಬಿಡ್ತೀನಿ. ಏಯ್, ಮಾತಲ್ ಗೌರವ ಇದ್ರೆ ಇವತ್ತಿಲಿಂದ ಹೋಗವಾಗ ಆರೋಗ್ಯವಾಗಿ ಹೋಗ್ತೀಯಾ, ಇಲ್ಲ ಅಂದ್ರೆ ನಿನ್ನ ಎತ್ಕೊಂಡು ಹೋಗಕ್ಕೆ ಜನ ಕರೆಸ್ಬೇಕಾಗತ್ತೆ. ಏಯ್, ಯಾರ್ ತವ ಹೇಳ್ತಾ ಇದೀಯ ನಿನ್ ಕಂತೆ ಪುರಾಣನ? ಒಳಗಡೆ ಹೋಗಿ ಇಟ್ಕೊಂಡು ಮಲಿಕ. ನೀನಿನ್ನು ಬಚ್ಚ. ಈ ನನ್ನ ಮಗ ಮಾಡಿರೋ ಕೆಲ್ಸಕ್ಕೆ ಕಾಲಡಿ ಹಾಕೊಂಡು ತುಳ್ದಾಕ್ಬಿಡ್ತೀನಿ. ಅವನು ಇವನು ಅಂತ ಮರ್ಯಾದೆ ಕೊಡದೆ ಮಾತಾಡ್ಬೇಡ. ಇವರು ನನ್ ಗಂಡ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ನನ್ ಗಂಡನ್ನ ಯಾವನಾರು ಬೀದಿಲಿ ನಿಲ್ಲಿಸ್ಕೊಂಡು ಮಾನ ಮರ್ಯಾದೆ ಕೊಡದೆ ಮಾತಾಡ್ಸಿದ್ರೆ ಹೊಸ್ಲು ಮೇಲೆ ಕೂರಿಸ್ಕೊಂಡು ಎದೆ ಬಗ್ಗಿ ಬಿಡ್ತೀನಿ. ಹುಷಾರ್. ಏನೋ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ರೆ ನನ್ ಗಂಡಂಗೆ ಅವಮಾನ ಮಾಡ್ತೀರಯ್ಯ. ಅದು ನನ್ ಮಾವ ಮನೇಲಿ ಇಲ್ದೇ ಇರ್ಬೇಕಾರೆ. ಅವ್ರೇನಾರು ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಎದೆಗ್ ಬಂದೂಕ ಇಟ್ಬಿಡ್ತಾ ಇದ್ರು. ಅಲ್ಲ, ಏನಯ್ಯ ಅನ್ಕೊಂಡಿದ್ಯಾ ನೀನ್ ನನ್ ಗಂಡನ? ಏಯ್, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡೋ. ಮುಚ್ಚಯ್ಯ ಬಾಯಿ, ಸಾಕು. ಮರ್ಯಾದೆ ಅಂತೆ ಮರ್ಯಾದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.